ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಈ ವರ್ಷದ ಫೆಬ್ರವರಿ ಮಾಹೆಯ 26ರಂದು ಮಹಾಶಿವರಾತ್ರಿ ಹಬ್ಬವನ್ನು ಮತ್ತು ಜಾಗರಣೆಯನ್ನು ನಾಡಿನಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಶಿವನ ಭಕ್ತರು ಆಚರಿಸ್ತಾರೆ. ಈ ಮಹಾಶಿವರಾತ್ರಿ ವಿಶೇಷ ಇರುವುದು ಜಾಗರಣೆಯಲ್ಲಿ, ಅಂದರೆ ರಾತ್ರಿಯಲ್ಲೇ ಎಚ್ಚರವಾಗಿರುವುದು. ಈ ಜಾಗೋ ಅಂತಂದರೆ ನಿನ್ನ ಒಳಗಿನ ಪ್ರಜ್ಞೆಯನ್ನು ಜಾಗೃತಗೊಳಿಸು ಅನ್ನುವುದೇ ಅದರ ಮೂಲ ತತ್ವ. ಕೋಲಾರ ತಾಲೂಕಿನ ಮಧ್ಯೇರಿಯ ನಮ್ಮ ಆಶ್ರಮದಲ್ಲಿಯೂ ಕೂಡ ಈ ಬಾರಿಯ ಮಹಾಶಿವರಾತ್ರಿಯನ್ನು ಹನುಮಜ್ಜಾಗರಣೆಯ ಮೂಲಕ ವಿಜೃಂಭಣೆಯಿಂದ ಬಹುಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ, ಆಚರಿಸ್ತಾ ಇದ್ದಾವೆ. ತಾವು ಕೂಡ ಬನ್ನಿ, ತಮ್ಮ ಕುಟುಂಬದವ್ರನ್ನು ಕರ್ಕೊಂಬನ್ನಿ. ಏನಪ್ಪ ಈ ಸಾರಿಯ ಜಾಗರಣೆಯ ವಿಶೇಷ ಅಂತಂದರೆ ಹನುಮಾನ್ ಚಾಲಿಸ ಪಠಣೆ, ಸಾಮೂಹಿಕ ಪಠಣೆ ಇರ್ತದೆ. ಮತ್ತು ಬಿಂದುಶ್ರೀ ಅಂತ ನೀವು ಕೇಳಿರ್ತೀರಿ, ಡಿಂಕು ಅಂತ ಒಂದು ಪಪೆಟ್ ಶೋ ಮಾಡ್ತಾರಲ್ಲ, ಮಾತನಾಡೋ ಬೊಂಬೆ ಅಂತ, ಅವರು ಕೂಡ ಸ್ವಲ್ಪ ಕಾಲ ನಿಮ್ಮನ್ನೆಲ್ಲ ಮನರಂಜಿಸಲಿದ್ದಾರೆ. ಅದ್ರ ಜೊತೆಗೆ ವಿಶೇಷ ಏನಪ್ಪ ಅಂತಂದರೆ ರುದ್ರಹೋಮ 3ರಿಂದ, ಅಂದರೆ ಬೆಳಗಿನ ಜಾವ 3ರಿಂದ 5 ತನಕ ರುದ್ರಹೋಮ ಅಘೋರಿಗಳೊಬ್ಬರು ನಡೆಸ್ಕೊಡ್ತಿದ್ದಾರೆ ನಮ್ಮ ಆಶ್ರಮದಲ್ಲಿ. ಅದರಲ್ಲಿ ಕೂಡ ನೀವು ಭಾಗವಹಿಸಿ ನಿಮ್ಮ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅದೊಂದು ಅವಕಾಶ ಆಗುತ್ತೆ. ರಾತ್ರಿ ಪೂರ್ತಿ ನಾವು ಶಿವನ ಧ್ಯಾನದಲ್ಲಿ ಸೋಮ ಧ್ಯಾನ ಮಾಡ್ತಾ, ಜಪ ಮಾಡ್ತಾ, ಧ್ಯಾನ ಮಾಡ್ತಾ ಇಡೀ ರಾತ್ರಿಯನ್ನು ಅರ್ಥಪೂರ್ಣವಾಗಿ, ಆಧ್ಯಾತ್ಮಿಕವಾಗಿ ಆಚರಿಸಲಿಕ್ಕೆ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ.